ಇಲ್ಲಡಿ ಇಲ್ಲಡಿ ಬಿದ್ದುಬಿಟ್ಟಿದ ಚಿನಿವ. ಬನ್ನಿ ಮುಂದೆ ಹಂಗೆ ಹಂಗೆ ಬನ್ನಿ 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 ಬನ್ನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಮಗಳು ಇವಾಗ ಸ್ಟ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಒನ್ ಮೋರ್ ಮೈಲ್ ಸ್ಟೋನನ್ನು ಅವಳು ಅಚೀವ್ ಮಾಡಿದ್ದಾಳೆ. ಮಕ್ಕಳು ಈ ಥರ ನಿಂತ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ತವಿಯೋಕ್ಕಾಗಿರ್ಬೋದು, ಇಲ್ಲ ಓಡಾಡೋಕ್ಕಾಗಿರ್ಬೋದು, ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಅವ್ರಿಗೆ ಭಯ ಬೀಳಿಸ್ಬಾರ್ದು. ಮೇಯ್ನಾಗಿ ಅವರು ನಿಂತ್ಕೊಳ್ಳೋಕ್ಕೆ ಇಲ್ಲ ಟ್ರೈ ಮಾಡ್ತಾಯಿದ್ರೆ ನೀವು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಬೇಡ ಬಿದ್ದೋಗ್ಬಿಡ್ತೀಯಾ ಅಂತ ಹೇಳಬಾರ್ದು. ಆ ರೀತಿ ನೀವು ಹೇಳ್ತಾ ಇದ್ದರೆ ಮಕ್ಕಳಿಗೆ ಅದು ಎನ್ಕರೇಜ್ ಆಗೋಲ್ಲ, ಡಿಸ್ಕರೇಜ್ ಆಗುತ್ತೆ. ಹಾಗೆ ಮಕ್ಕಳು ಸ್ವಲ್ಪ ಭಯ ಪಡ್ತಾರೆ. ಆವಾಗ ಏನಾಗುತ್ತೆ, ಅವರು ತಮ್ಮ ಮೈಲ್ ಸ್ಟೋನನ್ನು ಯಾವ ಏಜ್ ಗ್ರೂಪ್ಗೆ ಯಾವ ರೀತಿಯ ಮೈಲ್ ಸ್ಟೋನನ್ನು ಅಚೀವ್ ಮಾಡಬೇಕು ಅದನ್ನು ಅಚೀವ್ ಮಾಡೋದಕ್ಕಾಗಲ್ಲ. ಆವಾಗ ನೀವೇನು ಹೇಳ್ತೀರಿ, ಅಯ್ಯೋ ನನ್ನ ಮಗ ಅಥವಾ ನಿಂತ್ಕೋತಾ ಇಲ್ಲ, ಕೂತ್ಕೋತಾ ಇಲ್ಲ, ತವಿತಾ ಇಲ್ಲ ಅಂತ ಹೇಳ್ತೀರಾ. ಆ ಥರ ಮಾಡಿದಾಗ ನೀವು ಸ್ವಲ್ಪ ಎನ್ಕರೇಜ್ ಮಾಡಬೇಕು, ಅವ್ರಿಗೆ ಫೋರ್ಸ್ ಕೊಡಬೇಕು. ಅಂದರೆ ಫೋರ್ಸ್ ಅಂದರೆ ಅತಿಯಾಗಿ ಬೇಡ, ಎನ್ಕರೇಜ್ ಮಾಡಿದ್ರೆ ಸಾಕು. ಮಕ್ಕಳಿಗೆ ಮಿರರ್ ತೋರಿಸ್ಬೇಡಿ ಭೇದಿ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ತೋರಿಸೋದ್ರಿಂದ ಅವ್ರದ್ದು ಕಾಗ್ನಿಟಿವ್ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ಆ ಥರ ಭೇದಿ ಏನೂ ಆಗಲ್ಲ. ಈ ಥರ ಮಿರರ್ ನೋಡ್ಕೊಂಡು ಮಕ್ಕಳು ಆಡೋದ್ರಿಂದ ಆ್ಯಕ್ಟಿವ್ ಆಗ್ತಾರೆ ಮತ್ತು ಕಾಗ್ನಿಟಿವ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಹಾಗೆ ಮಕ್ಕಳದ್ದು ಒಂದು ಗುಡ್ ಕಮ್ಯುನಿಕೇಷನ್ ಬೆಳೆಯುತ್ತೆ. ನೋಡಿ ಹೈ ಹೆಂಗೆ ತನ್ನ ನೋಡ್ಕೊಂಡು ತಾನೇ ನಗಾಡ್ತಾ ಇದ್ದಾಳೆ, ಹಾಗೆ ಪಾಪ ಅಂತ ಇದ್ದಾಳೆ, ಎದ್ದು ನಿಂತ್ಕೋತಾಳೆ ಮಿರರ್ ಇಟ್ಕೊಂಡು. ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಮಕ್ಕಳು ಬೇಗ ಬ್ರೈನ್ ಡೆವಲಪ್ ಆಗುತ್ತೆ. ನಾನು ಈ ಪ್ಲೇ ಮ್ಯಾಟನ್ನು ಮೀಶೋಯಿಂದ ಬುಕ್ ಮಾಡಿ ತಗೊಂಡೆ. ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಆ ಪ್ಲೇ ಮ್ಯಾಟಲ್ಲಿರೋ ಸ್ಕೆಚ್ಚನ್ನು ನೋಡಿ ಮಕ್ಕಳು ತುಂಬ ಖುಷಿ ಪಡ್ತಾರೆ, ಹಾಗೂ ಆ್ಯಕ್ಟಿವ್ ಆಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಅವಳು ಆ ಪ್ಲೇ ಮ್ಯಾಟ್ ಬಿಟ್ಟು ಕೆಳಗಡೆ ಬರ್ತಾಯಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.